ನಾನು ಡಾಕ್ಟರ್ ಅಸ್ಗರ್ ಬೇಗ್ CI ಜಿಲ್ಲಾ ಶಸ್ತ್ರಚಿಕಿತ್ಸಕರು ಜಿಲ್ಲಾ ಆಸ್ಪತ್ರೆ ತುಮಕೂರು. ಈ ದಿನ ಫೆಬ್ರವರಿ 4, 2020 ಇಸ್ವಿ ನಾವೆಲ್ಲ ಸೇರಿ ಇಡೀ ಜಗತ್ತಿನಲ್ಲಿ ಕ್ಯಾನ್ಸರ್ ದಿನವನ್ನು ಆಚರಣೆ ಮಾಡಲಾಗ್ತದೆ. ಈ ಜಗತ್ತು ಒಗ್ಗೂಡಿಸಿ ಈ ಒಂದು ಮರಣ ರೋಗ, ಕೆಟ್ಟ ರೋಗಕ್ಕೆ ಕಡಿವಾಣ ಹಾಕೋಕ್ಕೆ ಈ ಜಗತ್ತಿನಲ್ಲಿ ಈ ದಿನ ನಾವೆಲ್ಲ ಈ ಕ್ಯಾನ್ಸರ್ ಬಗ್ಗೆ ಅರಿವು ಮೂಡಿಸಿ ಇದು ಏನೇನು ತೊಂದರೆಗಳು ಉಂಟಾಗುತ್ತೆ ಈ ಕ್ಯಾನ್ಸರಿಂದ, ಹಾಗೂ ಈ ಒಂದು ಈ ವರ್ಷದ ವಾಕ್ಯ ಏನಂದರೆ ವಿಶಿಷ್ಟತೆಯಲ್ಲಿ ಒಗ್ಗೂಡಿದೆ. ಯೂನಿಟಿ ಇನ್ ಯುನಿಕ್ ಅಂದರೆ ವಿಶಿಷ್ಟತೆಯಿಂದ ಯೂನಿಟಿಯಲ್ಲಿ ಇರಬೇಕಂತ ಒಂದು ಘೋಷವಾಕ್ಯ ಇದೆ. ಈ ವಾಕ್ಯದ ಅರ್ಥ ಏನಂದರೆ ನಾವೆಲ್ಲ ಯೂನಿಟಿಯಾಗಿ ಈ ಒಂದು ಏನಾದರೂ ಕಾಯಿಲೆ ಇದ್ದರೆ ಇದಕ್ಕೆ ಲಕ್ಷಣಗಳು ಬರುತ್ತೆ. ಈ ರೋಗದ ಲಕ್ಷಣಗಳು ಇವಾಗ ಏನಾದರೂ ಓರಲ್ ಕ್ಯಾನ್ಸರ್, ಈ ಒಂದು ಓರಲ್ ಕ್ಯಾನ್ಸರ್ ಅಂದರೆ ಈ ಒಳಗಡೆ ಬಾಯಿನಲ್ಲಿ ಏನಾದರೂ ಗುಳ್ಳಾಗುತ್ತೆ, ಅಲ್ಸರ್ ಆಗುತ್ತೆ, ತಕ್ಷಣ ನುರಿತ ವೈದ್ಯರ ಹತ್ರ ಒಂದು ಚೆಕಪ್ ಮಾಡಿಸ್ಕೊಂಡು ಅದರ ಬಗ್ಗೆ ಒಂದು ಬಯಾಪ್ಸಿ ತಗೊಂಡು ಅದೆಲ್ಲ ಇನ್ವೆಸ್ಟಿಗೇಷನ್ ಮಾಡಿದ ನಂತರ ಅದರಲ್ಲಿ ಏನಾದರೂ ಕೆಟ್ಟ ಕಾಯಿಲೆ ಅಂತ ಬಂದರೆ ಅಥವಾ ಕ್ಯಾನ್ಸರ್ ಅಂತ ಗುರುತುಪಡಿಸಿದರೆ ಅದು ಕ್ಯಾನ್ಸರ್ ನುರಿತ ವೈದ್ಯರು ಇದ್ದಾರೆ. ಬೆಂಗಳೂರಲ್ಲಿ ಕಿದ್ವಾಯಿ ಹಾಸ್ಪಿಟಲ್ ಇದೆ, ಪ್ಲಸ್ ಹಲವಾರು ಹಾಸ್ಪಿಟಲಲ್ಲಿ ABRK ಮುಖಾಂತರ ಈ ಕ್ಯಾನ್ಸರ್ ಬಗ್ಗೆ ಚಿಕಿತ್ಸೆ ಕೊಡಲಾಗ್ತಾಯಿದೆ. ಬಡವರಿಗೆ ಎಲ್ಲ ಉಚಿತವಾಗಿ ಕ್ಯಾನ್ಸರ್ ಬಗ್ಗೆ ಸರ್ಕಾರ ಇದೆಲ್ಲ ಅನುಕೂಲ ಮಾಡಿಕೊಟ್ಟಿದೆ. ಇದರಲ್ಲಿ ಏನಂದರೆ ಮುಖ್ಯವಾಗಿ ಓರಲ್ ಕ್ಯಾನ್ಸರ್, ಬಾಯಿಯ ಕ್ಯಾನ್ಸರು, ಗಂಟಲು ಕ್ಯಾನ್ಸರು, ಮತ್ತು ಸ್ತನ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರು, ಮತ್ತು ಸರ್ವಿಕಲ್ ಕ್ಯಾನ್ಸರ್, ಮತ್ತು ಇನ್ನೊಂದು ಇತರ ಕ್ಯಾನ್ಸರ್ಗಳು ಬೋನ್ ಕ್ಯಾನ್ಸರ್ ಆಗ್ಬೋದು, ರಕ್ತದ ಕ್ಯಾನ್ಸರ್ ಆಗ್ಬೋದು, ಮತ್ತು ಜೆನೆಟಲ್ ಕ್ಯಾನ್ಸರ್ಸ್ ಆಗ್ಬೋದು, ಸ್ಕಿನ್ ಕ್ಯಾನ್ಸರ್ಸ್ ಆಗ್ಬೋದು. ಇದು ಹಲವಾರು ಕ್ಯಾನ್ಸರ್ಗಳಿದೆ. ನಮ್ಮ ಪ್ರತಿ ಅಂಗ ಈ ಒಂದು ಕ್ಯಾನ್ಸರ್ಗೆ ಒಂದು ಬಲಿ ಆಗ್ಬೋದು. ಸೊ ಆದ್ದರಿಂದ ಜಗತ್ತಿನಲ್ಲಿ ಈ ಕ್ಯಾನ್ಸರ್ ಬಗ್ಗೆ ಅರಿವು ಮೂಡಿಸೋಕ್ಕೆ ಈ ಒಂದು ದಿನವನ್ನು ಆಚರಣೆ ಮಾಡಲಾಗ್ತದೆ. ಇದು ನಮ್ಮಲ್ಲಿ ಇವಾಗ ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲಲ್ಲಿ ಒಂದು ಕ್ಯಾನ್ಸರ್ ಹಾಸ್ಪಿಟಲನ್ನು ಸ್ಥಾಪನೆ ಆಗ್ತಾಯಿದೆ. ಇವಾಗ ಅದು ಒಂದು 90% ಕಂಪ್ಲೀಟ್ ಆಗಿದೆ, ಇನ್ನೊಂದು 10% ಕಂಪ್ಲೀಟ್ ಆಗಬೇಕು. ಬಹುಶಃ ಒಂದು 3 ತಿಂಗಳಲ್ಲಿ ಅದು ಒಂದು ಲೋಕಾರ್ಪಣೆ ಮಾಡ್ಬೋದು. ಅದು ನಮ್ಮ ಮಾನ್ಯ ಮಂತ್ರಿಗಳಾದ ಡಿಸ್ಟಿಕ್ ಇನ್ಚಾರ್ಜ್ ಮಂತ್ರಿಗಳಾದ ಹಾಗೂ ಗೃಹ ಮಂತ್ರಿಗಳಾದ ಮಾನ್ಯ ಡಾಕ್ಟರ್ G. ಪರಮೇಶ್ವರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಸುಸಜ್ಜಿತವಾಗಿ ಮತ್ತು ಬಡವರಿಗೆ ಚಿಕಿತ್ಸೆ ತಲುಪುವ ಸ್ಥಿತಿಯಲ್ಲಿ ಅದು ಒಂದು ಭವ್ಯ ಒಂದು ಕಟ್ಟಡ, ಹಾಗೂ ಅದರ ಜೊತೆಯಲ್ಲಿ ಆ ಕೀಮೋಥೆರಪಿ ಮತ್ತು ಇತರ ಸಲಕರಣೆಗಳು ನಮ್ಮ ಸರ್ಕಾರದಿಂದ ಸ್ವಹ ಕಿದ್ವಾಯಿ ಸಂಸ್ಥೆಯವರು ಅದು ನೇರವಾಗಿ ಅದು ಸ್ಥಾಪನೆ ಮಾಡೋಕ್ಕೆ ಅವರು ವಹಿಸ್ಕೊಂಡಿದ್ದಾರೆ. ಸೊ ಇವಾಗ ಒಂದು 80ರಿಂದ 90% ಕಂಪ್ಲೀಟ್ ಆಗಿದೆ. ಇನ್ನು 10% ಕಂಪ್ಲೀಟ್ ಆಗಿದ ತಕ್ಷಣ ಅದು ಇನಾಗ್ರೇಷನ್ಗೆ ಬರುತ್ತೆ. ಬಹುಶಃ 3-4 ತಿಂಗಳಲ್ಲಿ ಅದು ಇನಾಗ್ರೇಟ್ ಆಗ್ಬೋದು. ಅದಾದ ನಂತರ ಎಲ್ಲ ರೋಗಿಗಳು ಬೆಂಗಳೂರು ಹೋಗೋ ಬದಲಿ ಇಲ್ಲೇ ಚಿಕಿತ್ಸೆ ಪಡ್ಬೋದು. ಸೊ ಆ ಒಂದು ಹಂತದಲ್ಲಿ ಸರ್ಕಾರ ಚಿಂತನೆ ಮಾಡಿ ಈ ಒಂದು ನಮ್ಮ ಜಿಲ್ಲೆಗೆ, ಅತಿ ದೊಡ್ಡ ಜಿಲ್ಲೆ ಮತ್ತು ಬೇರೆ ಕಡೆಯಿಂದೆಲ್ಲ ಪೇಷಂಟ್ ಬರ್ತಾಯಿದ್ದಾರೆ, ಇವರಿಗೆಲ್ಲ ಅನುಕೂಲ ಆಗುವಂತೆ ನಾವು ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದೀವಿ. ಸೊ ಈ ಒಂದು ಬಹುಶಃ ಒಂದು ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ ಒಂದು ಓರಲ್ ಕ್ಯಾನ್ಸರ್ ಹೋದ ವರ್ಷ 85 ಓರಲ್ ಕ್ಯಾನ್ಸರ್ ಇತ್ತು, ಬ್ರೆಸ್ಟ್ ಕ್ಯಾನ್ಸರ್ ಒಂದು 73, ಮತ್ತು ಸರ್ವಿಕಲ್ ಕ್ಯಾನ್ಸರ್ 96, ಮತ್ತು ಇತರ ಕ್ಯಾನ್ಸರ್ಗಳು 85. ಈ ಥರ ಹೋದ ವರ್ಷದಲ್ಲಿ ಅಂಕಿಅಂಶ ನೋಡ್ತಾಯಿದ್ರೆ ಸೊ ಒಂದು 80, 90, 70 ಥರ ಬರ್ತಾಯಿದೆ. ಸೊ ಇದಕ್ಕೂ ನಾವು ಕಡಿಮೆ ಮಾಡಬೇಕು. ಯಾಕೆಂದರೆ ಇವಾಗ ಕ್ಯಾನ್ಸರ್ಗಳಲ್ಲಿ ಸ್ಟೇಜ್ ಇರುತ್ತೆ, ಸ್ಟೇಜ್ 1, 2, 3. ಸೊ ಸ್ಟೇಜ್ 1, 2ನಲ್ಲಿ ನಾವು ಚಿಕಿತ್ಸೆ ಕೊಟ್ಟರೆ ಪ್ರಾಣ ಉಳಿಸ್ಬೋದು. ಸ್ಟೇಜ್ 3, ಸ್ಟೇಜ್ 4 ಬಿಟ್ಟರೆ ಕಷ್ಟಕರ. ಯಾಕೆಂದರೆ ಮತ್ತೆ ಏನಾದರೂ ಮೊನ್ನೆ ಒಂದು ಪೇಷಂಟ್ ನೋಡಿದ್ದೀವಿ, ಒಂದು ಕಾಯಿಲೆ ಅಂದರೆ ಒಂದು
ಏನಂತಾರೆ ತೊಡೆಯಲ್ಲಿ ಒಂದು ಗಂಟಾಗಿತ್ತು. ಆ ತೊಡೆ ಮತ್ತು ಕಾಲು ಮಧ್ಯಭಾಗದಲ್ಲಿ ಗಂಟಾಗಿತ್ತು. ಅದು ನೋಡಿದ್ರೆ ಒಂದು ಮೂಳೆದ ಕ್ಯಾನ್ಸರ್ ಇತ್ತು. ಸೊ ಅವಾಗ ಏನಾಗುತ್ತೆ, ಮೂಳೆ ಕ್ಯಾನ್ಸರ್ ಆ ಜಾಗಕ್ಕೆ ಮಾತ್ರ ಸೀಮಿತ ಇದ್ದರೆ ನಾವು ಆ ಕಾಲು ಕಟ್ ಮಾಡಿಬಿಟ್ಟು ಪ್ರಾಣ ಉಳಿಸ್ಬೋದು. ಬಟ್ ಅದು ಮೆಟಾಸ್ಟಸಿಸ್ ಅಂತೀವಿ, ಬೇರೆ ಅಂಗಗಳಿಗೆ ಹಸ್ತಾಂತರ ಆಗಿದ್ದರೆ ಅದು ಎಲ್ಲ ಅಂಗಗಳಲ್ಲಿ ಸ್ಪ್ರೆಡ್ ಆಗಿರುತ್ತೆ. ಆವಾಗ ಆ ಪ್ರಾಣ ಉಳಿಸೋದು ಭಾಳ ಕಷ್ಟ ಇದೆ. ನಾರ್ಮಲ್ ಸೆಲ್ಸ್ ಏನಿದೆ ಅದು ಕ್ಯಾನ್ಸರ್ ಸೆಲ್ಲಲ್ಲಿ ಉತ್ಪನ್ನ ಆಗಿಬಿಟ್ಟು ಅದು ಒಂದು ಅತಿ ವೇಗದಿಂದ ಬೆಳೆಯುತ್ತೆ. ಗಡ್ಡೆ ಆಗಲಿ, ಕ್ಯಾನ್ಸರ್ ಆಗಲಿ, ಮತ್ತು ಈ ರಕ್ತ ಕಣಗಳು ಒಂದು ವಿಚಿತ್ರ ಆಕಾರ ಪಡ್ಕೊಂಡು ಅದು ಜಾಸ್ತಿ ಬೇಗ ಉತ್ಪನ್ನ ಆಗುತ್ತೆ. ಸೊ ಈ ಥರ ಒಂದು ಕಾಯಿಲೆಗಳಿಗೆ ನಾವು ಕೀಮೊಥೆರಪಿ ಕೊಡ್ತೀವಿ, ರೇಡಿಯೋಥೆರಪಿ ಕೊಡ್ತೀವಿ, ಆಪ್ರೇಷನ್ಸ್ ಮಾಡ್ತೀವಿ, ಹಲವಾರು ಮೂಲಕ ನಾವು ಚಿಕಿತ್ಸೆ ಕೊಡಿಕೊಂಡು ಮನುಷ್ಯರ ಪ್ರಾಣ ಕಾಪಾಡೋಕ್ಕೆ ಒಂದು ವ್ಯವಸ್ಥೆ ಮಾಡ್ತೀವಿ. ಸೊ ಇದೆಲ್ಲ ವ್ಯವಸ್ಥೆ ನಮ್ಮಲ್ಲಿ ಬರೋ ದಿನಗಳಿಗೆ ಮಾಡ್ತೀವಿ. ಬಟ್ ಇನ್ನು ಮುಂದೆ ಕೆಲವರು ಕಿದ್ವಾನಲ್ಲಿ ಕೀಮೊಥೆರಪಿ ಪಡ್ಕೊಂಡು ಬಂದರೆ ನಾವೇ ಇಲ್ಲಿ ಅಡ್ಮಿಟ್ ಮಾಡಿಕೊಂಡು ಕೀಮೊಥೆರಪಿ ಕೊಡೋಕ್ಕೆ ಒಂದು ಅನುಕೂಲವಾಗಂತೆ ನಾವು ಒಂದು ಕೊಠಡಿಗಳು ಸ್ಥಾಪನೆ ಮಾಡ್ತಾಯಿದ್ದೀವಿ. ಬರೋ ದಿನಗಳಲ್ಲಿ ಬಹುಶಃ ಈ ಕ್ಯಾನ್ಸರ್ ರೋಗಿಗಳು ಬೆಂಗಳೂರು ಹೋಗೋದು ಅವಶ್ಯಕತೆ ಇರೋದಿಲ್ಲ. ಯಾಕೆಂದರೆ ನಮ್ಮಲ್ಲಿ ಒಂದು ಕ್ಯಾನ್ಸರ್ ಹಾಸ್ಪಿಟಲ್ ರೆಡಿ ಆಗ್ತಾಯಿದೆ. ಸೊ ಈ ಕ್ಯಾನ್ಸರ್ ಹಾಸ್ಪಿಟಲ್ ಇನಾಗ್ರೇಷನ್ ಆದ ತಕ್ಷಣ ಬಡವರೆಲ್ಲ ಎಲ್ಲ ರೋಗಿಗಳು ಇದರ ಸದುಪಯೋಗ ಪಡ್ಕೋಬೋದು. ಇದರಿಂದ ಎಲ್ರಿಗೂ ಲಾಭ ಆಗುತ್ತೆ. ಸೊ ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.